ಮುಸ್ಲಿಮರ ರಾಕ್ಷಸಿ ಕೃತ್ಯಗಳು ಎಂಥದ್ದು ಅನ್ನೋದನ್ನ ಸೋಮನಾಥ ಮಂದಿರ ಸಾರಿ ಸಾರಿ ಹೇಳ್ತಾ ಇದೆ. ಸೋಮನಾಥ ಮಂದಿರ ಹಿಂದೂಗಳ ನಂಬಿಕೆಯ ಶ್ರದ್ಧಾ ಕೇಂದ್ರ, ಹಿಂದೂಗಳ ಸ್ವಾಭಿಮಾನ, ದೇಶದ ಸಂಸ್ಕೃತಿಯ ನಂಟು ಈ ಸೋಮನಾಥ ಮಂದಿರಕ್ಕೆ ಇದೆ. ಈ ಮಂದಿರ ಮುಸ್ಲಿಮರ ರಾಕ್ಷಸಿ ಕೃತ್ಯವನ್ನ ಸಾರಿ ಸಾರಿ ಹೇಳುತ್ತೆ. ಕಾರಣ, ಅಷ್ಟು ದಾಳಿಗಳನ್ನ ಕಂಡಿರೋದು ಈ ದೇಗುಲ. ಸೋಮನಾಥ ಮಂದಿರದ ಮೇಲೆ ಮುಸ್ಲಿಮರು ನಿರಂತರವಾಗಿ ದಾಳಿ ಮಾಡ್ತಾನೆ ಬಂದರು. ಮೇಲಿಂದ ಮೇಲೆ ಈ ಮುಸ್ಲಿಮರ ಟಾರ್ಗೆಟ್ ಆಗಿದ್ದು ಇದೇ ಸೋಮನಾಥ ಮಂದಿರ. ಕೊನೆಯ ಬಾರಿಗೆ ಮೊಘಲ್ ರಾಕ್ಷಸ ಔರಂಗಜೇಬ ಈ ಸೋಮನಾಥ ಮಂದಿರದ ಮೇಲೆ ದಾಳಿ ಮಾಡ್ದ. ಅಷ್ಟಕ್ಕೂ ಈ ಎಲ್ಲ ಮುಸ್ಲಿಮರಿಗೆ ಸೋಮನಾಥ ಮಂದಿರ ಮೇಲೆ ಯಾಕೆ ಕಣ್ಣು? ಸೋಮನಾಥ ದೇಗುಲದ ಮೇಲೆ ದಾಳಿಗೆ ಕಾರಣಗಳಿದೆ. ಇವರು ಟಾರ್ಗೆಟ್ ಮಾಡೋದಕ್ಕೂ ಒಂದು ಕಾರಣ ಇದೆ. ಇದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು, ಸೌರಾಷ್ಟ್ರ ಸೋಮನಾಥೇಶ್ವರ. ಇಲ್ಲಿ ಚಿನ್ನದಿಂದ ಭವ್ಯ ಸೋಮನಾಥ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಅವಾಗ ಚಿನ್ನದಿಂದ ಕಟ್ಟಿಸಿದ್ದಂತಹ ಒಂದು ದೇವಸ್ಥಾನ ಸೋಮನಾಥ ದೇವಸ್ಥಾನ. ಸೋಮನಾಥ ದೇಗುಲದ ಮೇಲೆ ಮುಸ್ಲಿಂ ದೊರೆಗಳ ಕಣ್ಣು ಬಿದ್ದಿದ್ದು ಈ ಕಾರಣಗಳಿಂದಾಗಿ. ಮೊದಲ ದಾಳಿಯಲ್ಲಿ ಚಿನ್ನ ಲೂಟಿ ಮಾಡಿದ್ರು ಇವರು. ಆವಾಗ ಬೆಳ್ಳಿಯಿಂದ ಮರು ನಿರ್ಮಾಣ ಮಾಡಲಾಯಿತು ದೇವಸ್ಥಾನವನ್ನ. ಮೊಘಲರ ಆಕ್ರಮಣ ಮಾಡಿದ ಬೆಳ್ಳಿಯನ್ನು ಕೂಡ ದೋಚಿದ್ರು. ಚಿನ್ನ ಇತ್ತು, ಈ ಮುಸ್ಲಿಮರು ಬಂದ್ರು, ದಾಳಿಯನ್ನ ಮಾಡಿದ್ರು, ಲೂಟಿ ಮಾಡ್ಕೊಂಡು ತಗೊಂಡೋದ್ರು. ಬೆಳ್ಳಿಯಿಂದ ಮರು ನಿರ್ಮಾಣ ಮಾಡಲಾಯಿತು. ಮತ್ತೆ ಮೊಘಲರು ಆಕ್ರಮಣ ಮಾಡಿದ್ರು, ಆ ಬೆಳ್ಳಿಯನ್ನೂ ದೋಚ್ಕೊಂಡು ಹೋದ್ರು. ಕೊನೆಗೆ ಕಲ್ಲಿನಿಂದ ನಿರ್ಮಾಣ ಆಯಿತು ಸೋಮನಾಥ ದೇವಸ್ಥಾನ. 1947 ನವೆಂಬರ್ 12 ಜುನಾಗಢಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಭೇಟಿಯನ್ನ ನೀಡುತ್ತಾರೆ. ಸೋಮನಾಥ ದೇಗುಲದ ಪುನರ್ ನಿರ್ಮಾಣಕ್ಕೆ ಅವರು ಆದೇಶವನ್ನ ನೀಡುತ್ತಾರೆ. ಅವಾಗ್ಲೂ ಅವರನ್ನ ತಡೆಯುವಂತ ಕೆಲಸ ಆಯಿತು. ಅವಾಗ್ಲೂ ಈ ಔರಂಗಜೇಬನ ಸಂತತಿಗಳು ಉಳ್ಕೊಂಡಿದ್ವು, ಈಗಲೂ ಇವೆ, ಆ ಮಾತು ಬೇರೆ. ಮೇಲ್ವಿಚಾರಣೆ, ಹಣಕಾಸು ವ್ಯವಸ್ಥೆಗೆ ಸೋಮನಾಥ ಟ್ರಸ್ಟ್ ಅನ್ನ ಕೂಡ ರಚನೆ ಮಾಡಿದ್ರು ಪಟೇಲ್ರು. ಮೇ 11, 1951 ದೇವಾಲಯದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಯಿತು. 47ರಿಂದ 51ರಲ್ಲಿ ಎಲ್ಲವೂ ಮತ್ತೆ ಪುನರ್ ನಿರ್ಮಾಣ ಆಯಿತು. ಇವಾಗಲೂ ಬಹಳ ವಿಘ್ನಗಳು ಬಂದು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ತಡೆಯುವಂತ ಕೆಲಸ ಆಯಿತು. ಇಂಥ ಕೆಲಸ ಏನಕ್ಕೆ ಮಾಡ್ತೀರಿ ಅಂತ ಹೇಳಿದರು. ಅರೆ, ಸೋಮನಾಥ ಮಂದಿರದ ಮರು ನಿರ್ಮಾಣ ಕಾರ್ಯ ಅತ್ಯಂತ ಪುಣ್ಯದ ಕಾರ್ಯ. ಅದನ್ನ ನಿಲ್ಲಿಸೋದಕ್ಕೂ ಕೂಡ ಬಹಳ ಜನ ಪ್ರಯತ್ನ ಮಾಡಿದ್ರು. ವ್ಯತ್ಯಾಸ ಏನು ಅಂತಂದ್ರೆ, ತಡೆದವರು ಆಗಿನ ಮೊಘಲರು, ಔರಂಗಜೇಬ, ದೆಹಲಿ ಸುಲ್ತಾನರಲ್ಲ, ಅವರ ಸಂತತಿ ಬಿಟ್ಟು ಹೋಗಿದ್ದು. ಅದೇ ಸಂತತಿಯ ಔರಂಗಜೇಬನಂತವರು, ದೆಹಲಿ ಸುಲ್ತಾನ್ನಂತವರು, ಮೊಘಲರಂತವರು ತಡೆಯುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ. ಆದೇಶ ಮಾಡಿದ್ರು, ಟ್ರಸ್ಟ್ ರೆಡಿ ಮಾಡಿದ್ರು. 51ರಂದು ದೇವಾಲಯದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಯಿತು. ಇದು ಸೋಮನಾಥ ಮಂದಿರದ ಭವ್ಯ ದಿವ್ಯ ಇತಿಹಾಸ. ಇನ್ನು ನೆಕ್ಸ್ಟ್, ಮುಸ್ಲಿಮರ ರಾಕ್ಷಸಿ ಕೃತ್ಯಗಳು ಎಂಥದ್ದು ಅನ್ನೋದನ್ನ ಸೋಮನಾಥ ಮಂದಿರ ಸಾರಿ ಸಾರಿ ಹೇಳ್ತಾ ಇದೆ. ಸೋಮನಾಥ ಮಂದಿರ ಹಿಂದೂಗಳ ನಂಬಿಕೆಯ ಶ್ರದ್ಧಾ ಕೇಂದ್ರ, ಹಿಂದೂಗಳ ಸ್ವಾಭಿಮಾನ, ದೇಶದ ಸಂಸ್ಕೃತಿಯ ನಂಟು ಈ ಸೋಮನಾಥ ಮಂದಿರಕ್ಕೆ ಇದೆ. ಈ ಮಂದಿರ ಮುಸ್ಲಿಮರ ರಾಕ್ಷಸಿ ಕೃತ್ಯವನ್ನ ಸಾರಿ ಸಾರಿ ಹೇಳುತ್ತೆ. ಕಾರಣ, ಅಷ್ಟು ದಾಳಿಗಳನ್ನ ಕಂಡಿರೋದು ಈ ದೇಗುಲ. ಸೋಮನಾಥ ಮಂದಿರದ ಮೇಲೆ ಮುಸ್ಲಿಮರು ನಿರಂತರವಾಗಿ ದಾಳಿ ಮಾಡ್ತಾನೆ ಬಂದರು. ಮೇಲಿಂದ ಮೇಲೆ ಈ ಮುಸ್ಲಿಮರ ಟಾರ್ಗೆಟ್ ಆಗಿದ್ದು ಇದೇ ಸೋಮನಾಥ ಮಂದಿರ. ಕೊನೆಯ ಬಾರಿಗೆ ಮೊಘಲ್ ರಾಕ್ಷಸ ಔರಂಗಜೇಬ ಈ ಸೋಮನಾಥ ಮಂದಿರದ ಮೇಲೆ ದಾಳಿ ಮಾಡ್ದ. ಅಷ್ಟಕ್ಕೂ ಈ ಎಲ್ಲ ಮುಸ್ಲಿಮರಿಗೆ ಸೋಮನಾಥ ಮಂದಿರ ಮೇಲೆ ಯಾಕೆ ಕಣ್ಣು? ಸೋಮನಾಥ ದೇಗುಲದ ಮೇಲೆ ದಾಳಿಗೆ ಕಾರಣಗಳಿದೆ. ಇವರು ಟಾರ್ಗೆಟ್ ಮಾಡೋದಕ್ಕೂ ಒಂದು ಕಾರಣ ಇದೆ. ಇದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು, ಸೌರಾಷ್ಟ್ರ ಸೋಮನಾಥೇಶ್ವರ. ಇಲ್ಲಿ ಚಿನ್ನದಿಂದ ಭವ್ಯ ಸೋಮನಾಥ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಅವಾಗ ಚಿನ್ನದಿಂದ ಕಟ್ಟಿಸಿದ್ದಂತಹ ಒಂದು ದೇವಸ್ಥಾನ ಸೋಮನಾಥ ದೇವಸ್ಥಾನ. ಸೋಮನಾಥ ದೇಗುಲದ ಮೇಲೆ ಮುಸ್ಲಿಂ ದೊರೆಗಳ ಕಣ್ಣು ಬಿದ್ದಿದ್ದು ಈ ಕಾರಣಗಳಿಂದಾಗಿ. ಮೊದಲ ದಾಳಿಯಲ್ಲಿ ಚಿನ್ನ ಲೂಟಿ ಮಾಡಿದ್ರು ಇವರು.
ಆವಾಗ ಬೆಳ್ಳಿಯಿಂದ ಮರು ನಿರ್ಮಾಣ ಮಾಡಲಾಯಿತು ದೇವಸ್ಥಾನವನ್ನ. ಮೊಘಲರ ಆಕ್ರಮಣ ಮಾಡಿದ ಬೆಳ್ಳಿಯನ್ನು ಕೂಡ ದೋಚಿದ್ರು. ಚಿನ್ನ ಇತ್ತು, ಈ ಮುಸ್ಲಿಮರು ಬಂದ್ರು, ದಾಳಿಯನ್ನ ಮಾಡಿದ್ರು, ಲೂಟಿ ಮಾಡ್ಕೊಂಡು ತಗೊಂಡೋದ್ರು. ಬೆಳ್ಳಿಯಿಂದ ಮರು ನಿರ್ಮಾಣ ಮಾಡಲಾಯಿತು. ಮತ್ತೆ ಮೊಘಲರು ಆಕ್ರಮಣ ಮಾಡಿದ್ರು, ಆ ಬೆಳ್ಳಿಯನ್ನೂ ದೋಚ್ಕೊಂಡಿದ್ರು. ಕೊನೆಗೆ ಕಲ್ಲಿನಿಂದ ನಿರ್ಮಾಣ ಆಯಿತು ಸೋಮನಾಥ ದೇವಸ್ಥಾನ. 1947 ನವೆಂಬರ್ 12 ಜುನಾಗಢಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಭೇಟಿಯನ್ನ ನೀಡುತ್ತಾರೆ. ಸೋಮನಾಥ ದೇಗುಲದ ಪುನರ್ ನಿರ್ಮಾಣಕ್ಕೆ ಅವರು ಆದೇಶವನ್ನ ನೀಡುತ್ತಾರೆ. ಅವಾಗ್ಲೂ ಅವರನ್ನ ತಡೆಯುವಂತ ಕೆಲಸ ಆಯಿತು. ಅವಾಗ್ಲೂ ಈ ಔರಂಗಜೇಬನ ಸಂತತಿಗಳು ಉಳ್ಕೊಂಡಿದ್ವು, ಈಗಲೂ ಇವೆ, ಆ ಮಾತು ಬೇರೆ. ಮೇಲ್ವಿಚಾರಣೆ, ಹಣಕಾಸು ವ್ಯವಸ್ಥೆಗೆ ಸೋಮನಾಥ ಟ್ರಸ್ಟ್ ಅನ್ನ ಕೂಡ ರಚನೆ ಮಾಡಿದ್ರು ಪಟೇಲ್ರು. ಮೇ 11, 1951 ದೇವಾಲಯದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಯಿತು. 47ರಿಂದ 51ರಲ್ಲಿ ಎಲ್ಲವೂ ಮತ್ತೆ ಪುನರ್ ನಿರ್ಮಾಣ ಆಯಿತು. ಇವಾಗಲೂ ಬಹಳ ವಿಘ್ನಗಳು ಬಂದವು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ತಡೆಯುವಂತ ಕೆಲಸ ಆಯಿತು. ಇಂಥ ಕೆಲಸ ಏನಕ್ಕೆ ಮಾಡ್ತೀರಿ ಅಂತ ಹೇಳಿದರು. ಅರೆ, ಸೋಮನಾಥ ಮಂದಿರದ ಮರು ನಿರ್ಮಾಣ ಕಾರ್ಯ ಅತ್ಯಂತ ಪುಣ್ಯದ ಕಾರ್ಯ. ಅದನ್ನ ನಿಲ್ಲಿಸೋದಕ್ಕೂ ಕೂಡ ಬಹಳ ಜನ ಪ್ರಯತ್ನ ಮಾಡಿದ್ರು. ವ್ಯತ್ಯಾಸ ಏನು ಅಂತಂದ್ರೆ, ತಡೆದವರು ಆಗಿನ ಮೊಘಲರು, ಔರಂಗಜೇಬ, ದೆಹಲಿ ಸುಲ್ತಾನರಲ್ಲ, ಅವರ ಸಂತತಿ ಬಿಟ್ಟು ಹೋಗಿದ್ದು. ಅದೇ ಸಂತತಿಯ ಔರಂಗಜೇಬನಂತವರು, ದೆಹಲಿ ಸುಲ್ತಾನ್ನಂತವರು, ಮೊಘಲರಂತವರು ತಡೆಯುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆದೇಶ ಮಾಡಿದ್ರು, ಟ್ರಸ್ಟ್ ರೆಡಿ ಮಾಡಿದ್ರು. 51ರಂದು ದೇವಾಲಯದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಯಿತು. ಇದು ಸೋಮನಾಥ ಮಂದಿರದ ಭವ್ಯ ದಿವ್ಯ ಇತಿಹಾಸ. ಇನ್ನು ನೆಕ್ಸ್ಟ್, ಮುಸ್ಲಿಮರ ರಾಕ್ಷಸಿ ಕೃತ್ಯಗಳು ಎಂಥದ್ದು ಅನ್ನೋದನ್ನ ಸೋಮನಾಥ ಮಂದಿರ ಸಾರಿ ಸಾರಿ ಹೇಳ್ತಾ ಇದೆ. ಸೋಮನಾಥ ಮಂದಿರ ಹಿಂದೂಗಳ ನಂಬಿಕೆಯ ಶ್ರದ್ಧಾ ಕೇಂದ್ರ, ಹಿಂದೂಗಳ ಸ್ವಾಭಿಮಾನ, ದೇಶದ ಸಂಸ್ಕೃತಿಯ ನಂಟು ಈ ಸೋಮನಾಥ ಮಂದಿರಕ್ಕೆ ಇದೆ. ಈ ಮಂದಿರ ಮುಸ್ಲಿಮರ ರಾಕ್ಷಸಿ ಕೃತ್ಯವನ್ನ ಸಾರಿ ಸಾರಿ ಹೇಳುತ್ತೆ. ಕಾರಣ, ಅಷ್ಟು ದಾಳಿಗಳನ್ನ ಕಂಡಿರೋದು ಈ ದೇಗುಲ. ಸೋಮನಾಥ ಮಂದಿರದ ಮೇಲೆ ಮುಸ್ಲಿಮರು ನಿರಂತರವಾಗಿ ದಾಳಿ ಮಾಡ್ತಾನೆ ಬಂದರು. ಮೇಲಿಂದ ಮೇಲೆ ಈ ಮುಸ್ಲಿಮರ ಟಾರ್ಗೆಟ್ ಆಗಿದ್ದು ಇದೇ ಸೋಮನಾಥ ಮಂದಿರ. ಕೊನೆಯ ಬಾರಿಗೆ ಮೊಘಲ್ ರಾಕ್ಷಸ ಔರಂಗಜೇಬ ಈ ಸೋಮನಾಥ ಮಂದಿರದ ಮೇಲೆ ದಾಳಿ ಮಾಡ್ದ. ಅಷ್ಟಕ್ಕೂ ಈ ಎಲ್ಲ ಮುಸ್ಲಿಮರಿಗೆ ಸೋಮನಾಥ ಮಂದಿರ ಮೇಲೆ ಯಾಕೆ ಕಣ್ಣು? ಸೋಮನಾಥ ದೇಗುಲದ ಮೇಲೆ ದಾಳಿಗೆ ಕಾರಣಗಳಿದೆ. ಇವರು ಟಾರ್ಗೆಟ್ ಮಾಡೋದಕ್ಕೂ ಒಂದು ಕಾರಣ ಇದೆ. ಇದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದು, ಸೌರಾಷ್ಟ್ರ ಸೋಮನಾಥೇಶ್ವರ. ಇಲ್ಲಿ ಚಿನ್ನದಿಂದ ಭವ್ಯ ಸೋಮನಾಥ ದೇವಾಲಯವನ್ನ ನಿರ್ಮಾಣ ಮಾಡಲಾಗಿದೆ. ಅವಾಗ ಚಿನ್ನದಿಂದ ಕಟ್ಟಿಸಿದ್ದಂತಹ ಒಂದು ದೇವಸ್ಥಾನ ಸೋಮನಾಥ ದೇವಸ್ಥಾನ. ಸೋಮನಾಥ ದೇಗುಲದ ಮೇಲೆ ಮುಸ್ಲಿಂ ದೊರೆಗಳ ಕಣ್ಣು ಬಿದ್ದಿದ್ದು ಈ ಕಾರಣಗಳಿಂದಾಗಿ. ಮೊದಲ ದಾಳಿಯಲ್ಲಿ ಚಿನ್ನ ಲೂಟಿ ಮಾಡಿದ್ರು ಇವರು. ಆವಾಗ ಬೆಳ್ಳಿಯಿಂದ ಮರು ನಿರ್ಮಾಣ ಮಾಡಲಾಯಿತು ದೇವಸ್ಥಾನವನ್ನ. ಮೊಘಲರ ಆಕ್ರಮಣ ಮಾಡಿದ ಬೆಳ್ಳಿಯನ್ನು ಕೂಡ ದೋಚಿದ್ರು. ಚಿನ್ನ ಇತ್ತು, ಈ ಮುಸ್ಲಿಮರು ಬಂದ್ರು, ದಾಳಿಯನ್ನ ಮಾಡಿದ್ರು, ಲೂಟಿ ಮಾಡ್ಕೊಂಡು ತಗೊಂಡೋದ್ರು. ಬೆಳ್ಳಿಯಿಂದ ಮರು ನಿರ್ಮಾಣ ಮಾಡಲಾಯಿತು. ಮತ್ತೆ ಮೊಘಲರು ಆಕ್ರಮಣ ಮಾಡಿದ್ರು, ಆ ಬೆಳ್ಳಿಯನ್ನೂ ದೋಚ್ಕೊಂಡ್ರು. ಕೊನೆಗೆ ಕಲ್ಲಿನಿಂದ ನಿರ್ಮಾಣ ಆಯಿತು ಸೋಮನಾಥ ದೇವಸ್ಥಾನ. 1947 ನವೆಂಬರ್ 12 ಜುನಾಗಢಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಭೇಟಿಯನ್ನ ನೀಡುತ್ತಾರೆ. ಸೋಮನಾಥ ದೇಗುಲದ ಪುನರ್ ನಿರ್ಮಾಣಕ್ಕೆ ಅವರು ಆದೇಶವನ್ನ ನೀಡುತ್ತಾರೆ. ಅವಾಗ್ಲೂ ಅವರನ್ನ ತಡೆಯುವಂತ ಕೆಲಸ ಆಯಿತು. ಅವಾಗ್ಲೂ ಈ ಔರಂಗಜೇಬನ ಸಂತತಿಗಳು ಉಳ್ಕೊಂಡಿದ್ವು, ಈಗಲೂ ಇವೆ, ಆ ಮಾತು ಬೇರೆ. ಮೇಲ್ವಿಚಾರಣೆ, ಹಣಕಾಸು ವ್ಯವಸ್ಥೆಗೆ ಸೋಮನಾಥ ಟ್ರಸ್ಟ್ ಅನ್ನ ಕೂಡ ರಚನೆ ಮಾಡಿದ್ರು ಪಟೇಲ್ರು. ಮೇ 11, 1951 ದೇವಾಲಯದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಯಿತು. 47ರಿಂದ 51ರಲ್ಲಿ ಎಲ್ಲವೂ ಮತ್ತೆ ಪುನರ್ ನಿರ್ಮಾಣ ಆಯಿತು. ಇವಾಗಲೂ ಬಹಳ ವಿಘ್ನಗಳು ಬಂದವು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ತಡೆಯುವಂತ ಕೆಲಸ ಆಯಿತು. ಇಂಥ ಕೆಲಸ ಏನಕ್ಕೆ ಮಾಡ್ತೀರಿ ಅಂತ ಹೇಳಿದರು. ಅರೆ, ಸೋಮನಾಥ ಮಂದಿರದ ಮರು ನಿರ್ಮಾಣ ಕಾರ್ಯ ಅತ್ಯಂತ ಪುಣ್ಯದ ಕಾರ್ಯ. ಅದನ್ನ ನಿಲ್ಲಿಸೋದಕ್ಕೂ ಕೂಡ ಬಹಳ ಜನ ಪ್ರಯತ್ನ ಮಾಡಿದ್ರು. ವ್ಯತ್ಯಾಸ ಏನು ಅಂತಂದ್ರೆ,
ತಡೆದವರು ಆಗಿನ ಮೊಘಲರು, ಔರಂಗಜೇಬ, ದೆಹಲಿ ಸುಲ್ತಾನರಲ್ಲ. ಅವರ ಸಂತತಿ ಬಿಟ್ಟು ಹೋಗಿದ್ದು. ಅದೇ ಸಂತತಿಯ ಔರಂಗಜೇಬನಂತವರು, ದೆಹಲಿ ಸುಲ್ತಾನ್ನಂತವರು, ಮೊಘಲರಂತವರು ತಡೆಯುವಂತಹ ಕೆಲಸವನ್ನ ಮಾಡಿದ್ರು. ಆದರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಆದೇಶ ಮಾಡಿದ್ರು, ಟ್ರಸ್ಟ್ ರೆಡಿ ಮಾಡಿದ್ರು. 51ರಂದು ದೇವಾಲಯದಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಯಿತು. ಇದು ಸೋಮನಾಥ ಮಂದಿರದ ಭವ್ಯ ದಿವ್ಯ ಇತಿಹಾಸ. ಇನ್ನು ನೆಕ್ಸ್ಟ್